ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವ್ಯಾಲೆಂಟೈನ್ಸ್ ಡೇ ಅಂದ ತಕ್ಷಣ ನಾವು ಪ್ರೀತಿಸೋರಿಗೆ ಚಾಕ್ಲೇಟು, ಹೂವು, ಗಿಫ್ಟ್ಗಳನ್ನ ಕೊಡೋದಷ್ಟೇ ವ್ಯಾಲೆಂಟೈನ್ಸ್ ಡೇ ಅಲ್ಲ. ಅವ್ರ ತೊಂದರೆಯಲ್ಲಿದ್ದಾಗ ಅವ್ರ ಕೈ ಹಿಡಿಯೋದು, ಅವ್ರ ಜೊತೆ ನೆರಳಾಗಿ ನಿಲ್ಲೋದು ಕೂಡ ಒಂದು ಪ್ರೀತಿಯ ಸಂಕೇತಾನೆ. ಅಂಥ ಒಂದು ಕಥೆಯನ್ನ ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಮೂಲಕ ತೋರಿಸಿದ್ದಾರೆ ರಾಘವ್ ಹಾಗೂ ಗುಂಡಮ್ಮನ್ಗೆ. ಬರ್ಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಡಿಕೆಡಿ ವೇದಿಕೆಯಲ್ಲಿ ಪ್ರತೀಕ್ಷಾ, ನಿಮ್ಮ ಒಳಗಡೆ ಇರುವಂತಹ ಒಂದು ಅದ್ಭುತವಾದಂತ ಆರ್ಟಿಸ್ಟ್, ಕಲಾವಿದೆಯನ್ನ ನೋಡುವಂತ ಅವಕಾಶ ನಮ್ಗೆ ಸಿಕ್ತು. ಯು ಆರ್ ಅಮೇಸಿಂಗ್ ಆಸ್ ಅನ್ ಆಕ್ಟ್ರೆಸ್, ಅಮೇಸಿಂಗ್. ಬಟ್ ಈ ಪರ್ಫಾರ್ಮೆನ್ಸ್ ಹೆಂಗ ಅನ್ಸ್ತು ಅಂತ ನಮ್ಮ ಜಡ್ಜಸ್ ಹತ್ರ ಕೇಳೋಣ. ರಾಘು, ಪ್ರತೀಕ್ಷಾ, ನಿಮ್ಮ ಆಕ್ಟ್ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿದೆ. ಇಟ್ ಹ್ಯಾಸ್ ಸೋ ಮಚ್ ಹಾರ್ಟ್. ಬಹಳ ನೀಟಾಗಿ ಅದನ್ನು ಡೈರೆಕ್ಟ್ ಮಾಡಿದ್ದೀರಾ ಮಾಸ್ಟರ್. ಬಹಳ ಒಳ್ಳೆ ಒಂದು ಆಕ್ಟ್ ಇದು. ರಿಯಲಿ ರಿಯಲಿ ಕಮೆಂಟಬಲ್. ಸಂಪೂರ್ಣ ಕಲಾವಿದೇನ ನನಗೆ ಇವತ್ತು ವೇದಿಕೆ ಮೇಲೆ ನೋಡ್ದಂಗಾಯ್ತು. ಆ್ಯಂಡ್ ರಾಘವ್, ಯು ಆರ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್ ಕೂಡ ರೀ. ನೀವು ಬಹಳ ಒಳ್ಳೆ ಕಲಾವಿದ. ನಿಮ್ಮ ಡಾನ್ಸಿಂಗ್ ಜೊತೆ ನಿಮ್ಗೆ ಹೆಲ್ಪ್ ಮಾಡದೆ ನಿಮಗೆ ಬಹಳ ದೊಡ್ಡ ಸ್ಟ್ರೆಂತೆ ನಿಮ್ಮ ಆಕ್ಟಿಂಗ್ ಕೇಪಬಿಲಿಟಿ. ವೆರಿ ನೀಟ್ಲಿ ಡನ್, ವೆರಿ ವೆಲ್ ಡನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಾಘು. ಜನಿಯಾಜಿ, ಪ್ರತೀಕ್ಷಾ ಅವರೇ, ಮಾತುಗಳು ತುಂಬ ಕಮ್ಮಿ ಆಗುತ್ತೆ. ದ ವೇ ಯು ಟ್ರಾನ್ಸ್ಫಾರ್ಮ್ ನೋ, ಅಂಡ್ ಈಗಲೂ ನೀವು ಅದೇ ಕ್ಯಾರೆಕ್ಟರ್ ಅಲ್ಲಿ ಇದ್ದೀರಾ. ಮೈಂಡ್ ಬ್ಲೋ, ತುಂಬ ಚೆನ್ನಾಗಿ ಮಾಡಿದ್ರಿ. ರಾಘವ್ ಕೂಡ. ಸೊ ವ್ಯಾಲೆಂಟೈನ್ಸ್ ಡೇ ದಿನ ಪ್ರೀತಿ ಎಷ್ಟು ಪ್ಯೂರ್ ಆಗಿರುತ್ತೆ, ಏನೇ ಆದ್ರೂ ಜೊತೆಲಿ ಇರ್ತೀವಿ ಅನ್ನೋದೊಂದು ಮಾತಿದೆಯಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ವಿಶ್ವಿಕಾ. Raghav, you were amazing. Nijwaglu, it's not easy. First of all, you both have your own strengths and advantages and disadvantages. But idralli her character itself was so like a child. So ನೀವು ಅದನ್ನ ಇಡೀ ಹ್ಯಾಕ್ ನ ನೀವು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರಿ ಅನ್ಸುತ್ತೆ. And Pratiksha, you were fantastic. Thank you. You were in the character. You felt like a character. ನನಗೆ I was empathizing with you. ಸೊ ಅಷ್ಟು ಚೆನ್ನಾಗಿ ನೀವು ಪೋರ್ಟ್ರೇ ಮಾಡಿದ್ರಿ ಅಂಡ್ ರೆಸ್ಪೆಕ್ಟ್ಫುಲ್ಲಿ ಪೋರ್ಟ್ರೇ ಮಾಡಿದ್ರಿ ಕ್ಯಾರೆಕ್ಟರ್ನ. ಡಾನ್ಸ್ ಕೂಡ ಅಷ್ಟೇ, ಎಲ್ಲೂ ಅವ್ರಿಗೆ ಓವರ್ ದ ಟಾಪ್ ಕೊಡದೆ ಮೂವ್ಮೆಂಟ್ ಮಾಡಿಸಿದೆ. ಅವ್ರ ಕೈಯಲ್ಲಿ ಇವ್ರಿಗೆ ಮೂವ್ಮೆಂಟ್ ಮಾಡಿಸಿದ್ದು, ಎವ್ರಿಥಿಂಗ್ ವಾಸ್ ಜಸ್ಟ್ ಸೋ ಸೆನ್ಸಿಟಿವ್ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು ಅಂಡ್ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಚೆನ್ನಾಗಿತ್ತು. ಥ್ಯಾಂಕ್ ಯು ರೇಷ್ಮಿಕಾ. ಅಣ್ಣ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಪ್ರತೀಕ್ಷಾ ಬೇಸಿಕಲಿ ಶಿ ಇಸ್ ಅನ್ ಆಕ್ಟ್ರೆಸ್. ಆಕ್ಚುಲ್ ಆಗಿ ಗೊತ್ತಿರುತ್ತೆ ಹೌ ಟು ಡೂ ಅಂತ. ದಟ್ ವಾಸ್ ರಿಯಲಿ ಒನ್. ಆಮೇಲೆ ಈ ತರ ಸಾರ್ಟ್ ಆಫ್ ಕ್ಯಾರೆಕ್ಟರ್ಸ್ ಮಾಡೋದು ಬಹಳ ಕಷ್ಟ. ತುಂಬಾ ಅಮೇಸಿಂಗ್ ಆಗಿತ್ತು. ಅಂಡ್ ರಾಘವ್ ಬಗ್ಗೆ ಮಾತಾಡೋಂಗಿಲ್ಲ, ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್. ಮಿಡ್ಲ್ ಸ್ವಲ್ಪ ಕೊರಿಯೋಗ್ರಫಿಲಿ ಇನ್ನು ಚೂರು ಪರ್ಫೆಕ್ಷನ್ ಓಕೆ. ಮಿಡಲ್ ಅವ್ರು ಕೂತ್ಕೊಂಡಾಗ ಪಲ್ಟಿ ಮಾಡ್ತಾರೆ ಗೊತ್ತಾ, ಈ ನೀ ಮೇಲಿಂದ. ಅವಾಗ ಏನ್ ಮಾಡ್ಬೇಕು, ಸುಮ್ಮನೆ ತಮಾಷೆ ಹಿಂಗ್ ಅನ್ಬಿಡ್ಬೇಕಾಯ್ತು. ಬಿದ್ದ ತಕ್ಷಣ ನಗೋದು. ಸ್ಮಾಲ್ ಥಿಂಗ್ಸ್ ಯು ಕ್ಯಾನ್ ಕ್ರಿಯೇಟ್. ಅವಾಗ ಫೀಲ್ ಚೆನ್ನಾಗಿರುತ್ತೆ. ದಟ್ ಫೀಲ್ ವಿಲ್ ಗಿವ್ ಮೋರ್ ಫೀಲ್ ಕೊಡುತ್ತೆ ಅದು. ಬಟ್ ಅದರ್ವೈಸ್ ದೇ ಬೋತ್ ಡಿಡ್ ಅ ವೆರಿ ಫಿನಾಮಿನಲ್ ಜಾಬ್. ತುಂಬಾ ಚೆನ್ನಾಗಿ ಮಾಡಿದ್ರಮ್ಮ. ನಾನು ಎಕ್ಸ್ಪೆಕ್ಟೆಡ್ ಮೋರ್. ಯಾಕಂದ್ರೆ ಲಾಸ್ಟ್ ಒಂದು ಕಂಟಿನ್ಯೂಸ್ ಆಗಿ ಒಂದು 4-5 ಫೈರ್ ಬ್ಯಾಂಡ್ ತಗೊಂಡ್ಬಿಟ್ರೆ ನಮಗೆ ಪ್ರತೀಕ್ಷಾ ಶುಡ್ ನಾಟ್ ಗೋ ಡೌನ್. ರಾಘವನ್ ಪ್ರತೀಕ್ಷಾ ಇನ್ನೂ ಮೇಲೆ ಹೋಗ್ಬೇಕಂತ ನಮ್ಮ ಆಸೆ. ನೆಕ್ಸ್ಟ್ ಟೈಮ್ ಫೈರ್ ಬ್ಯಾಂಡ್ ಬೇಕೇ ಬೇಕು. ಓಕೆ, ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಈಗ ಸ್ಕೋರ್ಸ್ ಎಷ್ಟು ಅಂತ ಕೇಳೋಣ. ಜನಿಯಾಜಿ. 9. ಥ್ಯಾಂಕ್ ಯು ಸರ್. ನಿಶ್ವಿಕಾ. ಥ್ಯಾಂಕ್ ಯು. 9. ಥ್ಯಾಂಕ್ ಯು ಮ್ಯಾಮ್. ರಾಘು. 9.5. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 27.5 ನಿಮ್ಮ ಟೋಟಲ್ ಸ್ಕೋರ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ಪ್ರತೀಕ್ಷಾ ಅಂಡ್ ರಾಘವ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು. ಈಗ ಇನ್ನೇನು ಬೆಳ್ಳಿ ತೆರೆಗೆ ಅಪ್ಪಳಿಸೋದಕ್ಕೆ ರೆಡಿ ಆಗಿರುವಂತಹ ಕನ್ನಡದ ಹೊಸ ಚಿತ್ರ ಗ್ರಾಮಾಯಣ ಚಿತ್ರದ ಮುದ್ದು ಜೋಡಿ ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಗ್ರಾಮಾಯಣ ಚಿತ್ರದ ನಾಯಕ ನಟ, ದ ವೆರಿ ಟ್ಯಾಲೆಂಟೆಡ್ ದೊಡ್ಡ ಮನೆ ಕುಡಿ ವಿನಯ್ ರಾಜ್ಕುಮಾರ್ ಅವರು, ಹಾಗೂ ನಾಯಕ ನಟಿ ದ ವೆರಿ ಬ್ಯೂಟಿಫುಲ್ ಅಂಡ್ ಟ್ಯಾಲೆಂಟೆಡ್ ಮೇಘಾ ಶೆಟ್ಟಿ, ಚಿತ್ರದ ನಿರ್ದೇಶಕರಾದಂತಹ ದೇವನೂರು ಚಂದ್ರು ಹಾಗೂ ಸಂಗೀತ ನಿರ್ದೇಶಕರಾದಂತಹ ಪೂರ್ಣಚಂದ್ರ ತೇಜಸ್ವಿ. ವೆಲ್ಕಮ್ ಟು ಡಿಕೆಡಿ. ಸೊ ಡಾನ್ಸ್ ವೇದಿಕೆ, ಡಾನ್ಸ್ ಇಂದ ಮತ್ತೆ ಸೌಂಡ್ ಮಾಡ್ತಿದ್ದೀರಾ ನೀವೆಲ್ಲರೂ. ನಮ್ ಡಿಕೆಡಿಗೆ ಬಂದಿರೋದು ಹೇಗೆ ಅನ್ಸ್ತಾ ಇದೆ ವಿನಯ್ ಅವರೇ? ಸುಮಾರು ಸಲ ಡಿಕೆಡಿಗೆ ಬಂದಿದ್ದೀನಿ, ಬಟ್ ಯಾವಾಗಲೂ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಸೊ ಆ ಪರ್ಫಾರ್ಮೆನ್ಸ್ ನೋಡೋಕ್ಕೆಲ್ಲ ತುಂಬಾನೇ ಖುಷಿ ಆಗ್ತಾ ಇತ್ತು. ಬಟ್ ಇವತ್ತು ನಮ್ಮ ಸಿನಿಮಾನ ಪ್ರಚಾರ ಮಾಡಕ್ ಬರ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಡಿಕೆಡಿ ಏನಂದ್ರೆ ಪ್ರತಿ ಸೀಸನ್ ಅಷ್ಟು ಹೊಸ ಟ್ಯಾಲೆಂಟ್ಗಳು ಬರ್ತಾನೆ ಇದೆ. ಇವಾಗ ಜಸ್ಟ್ ಪ್ರೀತಮ್ದು ಶೋ ಇದ್ ನೋಡ್ದೆ, ತುಂಬಾನೇ ಖುಷಿ ಆಯ್ತು. ದೊಡ್ಡ ಫ್ಯಾನ್ ಆಗ್ಬಿಟ್ಟೆ ಅಂತ ಅನ್ಸುತ್ತೆ.
ಡಿಕೆಟಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಇಡೀ ಟೀಮ್ನ ಕರೆಸಿರೋದು. ಥ್ಯಾಂಕ್ ಯು ವಿನಯ್. ಆ್ಯಂಡ್ ಮೇಘ, ನಮ್ಮ ಕುಟುಂಬದ ಹುಡುಗಿ, ಸೊ ನಿಮ್ಮ ಕುಟುಂಬಕ್ಕೆ ನಿಮಗೆ ಸ್ವಾಗತ. ವಾಪಸ್ ನಮ್ಮ ಕುಟುಂಬಕ್ಕೆ ಬಂದಿರೋದು ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ಸ್ಟೇಜ್ ನನಗೆ ಹೊಸದಲ್ಲ. ನಾನು ಬಂದಿದ್ದೆ ಈ ಒಂದು ವೇದಿಕೆಯಿಂದ. ಜನರಿಗೆ ನಾನು ಪರಿಚಯ ಆಗಿದ್ದೆ ಈ ನಮ್ಮ ಜೀ ಕನ್ನಡ ವಾಹಿನಿಯಿಂದ. ಸೊ ಈ ಒಂದು ವಾಹಿನಿ ಮುಖಾಂತರ ಪರಿಚಯ ಆಗಿ ಮತ್ತೆ ಇದೇ ಸ್ಟೇಜ್ ಮೇಲೆ ನನ್ನ ಸಿನಿಮಾ ಪ್ರಮೋಷನ್ಗೆ ಬರ್ತಿರೋದು ನಿಜವಾಗ್ಲೂ ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಸಿನಿಮಾ ಸಾಂಗ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಅದಕ್ಕೆ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಘ. ಚಂದ್ರು ಸರ್, ನಿಮ್ಮ ಬಾಯಾರೆ ಕೇಳೋಣ, ವಾಟ್ ಎಕ್ಸಾಕ್ಟ್ಲಿ ಇಸ್ ಗ್ರಾಮಾಯಣ? ಏನು ಗ್ರಾಮಾಯಣ ಅಂದ್ರೆ? ನಮ್ಮೂರೇ ನನಗೆ ಸ್ವರ್ಗ. ಆಹಾ, ಅದಕ್ಕೆ ಗ್ರಾಮಾಯಣ. ನಾವು ಊರಿಂದ ಬೆಂಗಳೂರಿಗೆ ಬಂದ್ಮೇಲೆ ಯಾವಾಗ್ಲಾರು ಊರಿಗೆ ಹೋಗ್ಬೇಕಾದ್ರೆ ನನಗೆ ತುಂಬಾ ಸಲ ಅನ್ಸೋದು, ಪ್ರತಿ ಸರಿ ಊರಿಗೆ ಹಬ್ಬಕ್ಕೆ ಜಾತ್ರೆಗೆಲ್ಲ ಹೊರಟಾಗ ಅದೇನೋ ಒಂದು ಖುಷಿ ಅವಾಗ ಅನಿಸ್ತಾ ಇತ್ತು ನನಗೆ. ಆವಾಗ ಉಳ್ದಿತ್ತು ಡೈಲಾಗ್ ಉಳ್ದಿತ್ತು, ನಮ್ಮೂರಿಗೆ ಹೋಗೋ ರೈಲಲ್ಲೋ ಬಸ್ಸಲ್ಲೋ ಕುತ್ಕೊಂಡ್ರೆ ನಮ್ಮ ಅವ್ವನ ತೊಡೆ ಮೇಲೆ ಮಂಕಂಡಂಗೆ ಅನ್ಸುತ್ತೆ ಅಂತ. ದಟ್ ಈಸ್ ಗ್ರಾಮಾಯಣ. ಅಮ್ಮನ ಮಡ್ಲು ತರ ಊರಿನ ಮಡ್ಲಾಗ್ಬಿಡತ್ತೆ, ಅದು ಗ್ರಾಮಾಯಣ ಅಂತ ಹೇಳಿದಿರಾ. ಸೂಪರ್ ಸರ್. ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈ ಚಿತ್ರವನ್ನ ನಾವು? ಇನ್ನೇನ್ ಪ್ರಚಾರ ಸ್ಟಾರ್ಟ್ ಆಗಿದೆ, ಇನ್ನೇನ್ ಅತಿ ಶೀಘ್ರದಲ್ಲೇ ಒಂದೊಂದಾಗಿ ಆಲ್ರೆಡಿ 2 ಹಾಡು ಬಿಟ್ಟಿದೀವಿ. ಒಂದು ಸೋಲಾಪ್ ಗ್ರಾಮಾಯಣ, ಓಲಿ ಸಮಲಿಕೆ ಅಂತ ಹಾಡು. ಸೊ ಅದು ಸಖತ್ತಾಗಿದೆ, ನನ್ಗೆ ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನೆಕ್ಸ್ಟ್ ಈ ಬೆಂಕಿ ಸಾಂಗ್ ಬಿಟ್ಟಿದ್ವಿ, ಶಿವಣ್ಣ ಎಲ್ಲ ಚೆನ್ನಾಗಿ ಚಚ್ಚಿ ಬಿಸಾಕಿದ್ರು. ಇಡೀ ಜನ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲ ವರ್ಗದ ಜನ ಎಲ್ಲರಿಗೂ ಇಷ್ಟ ಆಗಿ ಜನ ಚಚ್ತಾ ಇದೆ. ಸೂಪರ್ ಸರ್, ಸೂಪರ್. ಈಗ ನಮ್ಮ ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಸರ್, ಟ್ರೆಂಡಿಂಗ್ ಹಾಡುಗಳ ಟ್ರೆಂಡ್ ಸೆಟ್ಟರ್ ಆಗ್ಬಿಟ್ಟಿದ್ದೀರಾ ನೀವು. ಆ ಹಾಡನ್ನ ಮತ್ತೆ ಟ್ರೆಂಡ್ ಮಾಡಿದ್ದೀರಾ ನೀವು. ಎಷ್ಟು ಖುಷಿ ಆಗ್ತದೆ. ಅದು ಅಣ್ಣ ಇದ್ದಾರೆ ಇಲ್ಲಿ, ಅವ್ರದ್ದೇ ಹಾಡು. ಜಿ ಟಿವಿ ಸುಮಾರು ಕಾರ್ಯಕ್ರಮಗಳಿಗೆ ಬರ್ತಾ ಇರ್ತೀನಿ, ಬಟ್ ಇದು ತುಂಬಾ ವಿಶೇಷ. ಯಾಕೆ ಅಂತಂದ್ರೆ ಅವತ್ತು ನಮ್ಮ ಹಾಡಿಗೆ ಬೆಂಕಿ ಹಚ್ಚಿದ್ದು ಶಿವಣ್ಣ. ಆಡಿಯೋ ರಿಲೀಸ್ ಟೈಮ್ ನಲ್ಲಿ ಶಿವಣ್ಣ ಬಂದು ಹಾಡನ್ನ ನೋಡ್ಬಿಟ್ಟು, ಒಂದೇ ಸರಿ ನೋಡ್ಬಿಟ್ಟು ಬಂದು ಯಾವ್ದು ಮಾಡೋಣ, ಬಂದೊಂದು ಸ್ಟೆಪ್ ಮಾಡಿ ಅಂತ ಏನೋ ಕೇಳಿದ್ರು. ಇವ್ರು 3 ಜನ ಸೇರ್ಕೊಂಡು ಶಿವಣ್ಣ ಅವತ್ತು ಬೇರೆದೇ ಒಂದು ಹುಕ್ಗೆ ಡ್ಯಾನ್ಸ್ ಮಾಡಿದ್ರು. ಅದು ವೈರಲ್ ಆಗ್ಬಿಡ್ತು. ಅಂದ್ರೆ ಜನಗಳಿಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದು ಶಿವಣ್ಣಂಗೆ ಗೊತ್ತು, ಅವ್ರಿಗೆ ಗೊತ್ತು ಯಾವ್ದು ಕ್ಯಾಚಿ ಅಂತ. ಅದು ಸಖತ್ತಾಗಿ ಹಿಡಿದು ನಮ್ಗೆ ಅದು ಮಾಡ್ಕೊಟ್ಟಿದ್ದೆ ಇವತ್ತು ದೊಡ್ಡ ಟ್ರೆಂಡ್ ಆಗಕ್ಕೆ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಶಿವಣ್ಣ, ತುಂಬಾ ಧನ್ಯವಾದಗಳು. ಶಿವಣ್ಣ, ತುಂಬಾ 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 ಥ್ಯಾಂಕ್ಸ್ ಅಣ್ಣ. ನೀವು ಹಾಕಿದ ಸ್ಟೆಪ್ಸ್ ನಿಜವಾಗ್ಲೂ ಹೇಳ್ತೀನಿ, ನಾನು ಕೆಳಗಡೆ ಕುತ್ಕೊಂಡು ನೋಡ್ತಾ ಇದ್ದೆ, ಒಂದು 5 ನಿಮಿಷ ಬಂದು. ನಾನು ಹಾಕಿದ ಸ್ಟೆಪ್ ಮುರಳಿ ಮಾಸ್ಟರ್ ಮಾಡಿದ್ದಮ್ಮ ಪಾಪ, ನೀವು ಹಂಗೆ ನನ್ನ ಮೇಲೆ ನಾನೇ ಹೇಳ್ತಾನೆ ಬಂದಾಗ ಮುರಳಿ ಮಾಸ್ಟರ್ ಮಾಡಿದ್ದು. ಅಂಡ್ ವಿನು ಹಾಗೂ ಮೇಘಾ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬೋತ್ ಹ್ಯಾವ್ ಡಾನ್ಸ್ಡ್ ವೆರಿ ವೆಲ್. ನನಗೆ ಬಹಳ ಖುಷಿ ಆಯ್ತು. ವಿನಯ್ ಅವರೇ, ಇಲ್ಲಿ ನಟನೆ ಅಂತ ಬಂದ್ರೆ ಗ್ರಾಮಾಯಣದಲ್ಲಿ ನಿಮ್ಮ ಪಾತ್ರದ ವಿಶೇಷತೆ ಏನಾಗಿರುತ್ತೆ? ಗ್ರಾಮಾಯಣ ಏನಂದ್ರೆ ಒಂದು ತುಂಬಾ ಒಳ್ಳೆ ಹಳ್ಳಿ ಕತೆ. ಆಮೇಲೆ ಸೀನಾ ಬಂದ್ಬಿಟ್ಟು ನನ್ನ ಕ್ಯಾರೆಕ್ಟರ್ ಹೆಸರು. ನಂಗೂ ತುಂಬಾ ಎಕ್ಸೈಟೆಡ್ ಆಗಿದೆ ರಿಲೀಸ್ಗೆ. ಎಲ್ಲರಿಗೂ ಥ್ಯಾಂಕ್ಸ್ ಈ ರೀಲ್ಸ್ ಮಾಡಿದ್ಕೆ. ನಂಗೆ ಮೊದಲು ಏನಾದ್ರೆ ಇದು ದೊಡ್ಡಪ್ಪನ ಸಾಂಗ್ ಅಂತ ಸಖತ್ತು ಭಯ ಇತ್ತು, ಟೆನ್ಷನ್ ಇತ್ತು ಹೇಗೆ ಇದು ಮಾಡ್ಬೋದಂತ. ಬಟ್ ಮುರಳಿ ಸರ್ ತುಂಬಾ ಕಂಫರ್ಟಬಲ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ದೊಡ್ಡಪ್ಪ ಬೇರೆ ಬಂದು ಲಾಂಚ್ ಮಾಡ್ತು. ಲಾಂಚ್ ಮಾಡಿ ಅವರು ಆಯ್ತು ಚೆನ್ನಾಗಿದೆ ಅಂದಾಗ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ.